ಭರವಸೆ ಅನ್ನೋ ಪದನೇ ಸೂಪರ್. ಭರವಸೆ, ನಾಳೆಗಳ ಭರವಸೆ, ಕನಸುಗಳ ಭರವಸೆ, ಬದುಕ ಭರವಸೆ. ದೇಶ 5G ದಾಟಿ ಟೆಕ್ನಾಲಜಿಲಿ ತೀರಾ ಮುಂದೆ ಇದ್ರೂ ಕೂಡ ಇಲ್ಲಿ ಹಸುವಿದೆ, ಅನಾರೋಗ್ಯ ಇದೆ, ಬಡತನ ಇದೆ, ನಿರುದ್ಯೋಗ ಇದೆ, ಕೊಳಚೆ ಇದೆ, ಗಬ್ಬನ್ನಾರ್ಥ ಇದೆ. ಅಕ್ಷರ ಕಲಿಬೇಕಾದ ಕಂದಮ್ಮಗಳು ಅಪ್ಪ ಅಮ್ಮನ ಜೊತೆ ಒಂದು ದಿನ ಊಟಕ್ಕೆ ಕೈ ಜೋಡಿಸಿದ್ದಾರೆ. ಚಂದದ ಪ್ರಪಂಚವನ್ನ ನೋಡಿ ಆಳ ನೋಡಬೇಕಾದವರು ತೊಂದರೆ ಬೇಡ ಅಂತ ತಾಳಿಗೆ ಕತ್ತನ್ನು ಕೊಟ್ಟು ಮನೆ ಬಿಡ್ತಾರೆ. ಅವರೆಲ್ಲ ರಾಜಕೀಯ ನಾಯಕರು, ನಾಟಕದ ಮೇಸ್ತರು. ಅವ್ರು ಯಾರ ಕಣ್ಣಿಗೂ ಇವರು ಬೀಳಲೇ ಇಲ್ಲ. ಭರವಸೆ ಆದರೂ ಭರವಸೆ. ನಾವು ಬದುಕಬೇಕಂದ್ರೆ ಒಂದು ಸುಂದರವಾದ ಮನೆ ಇರಬೇಕು, ಅಕ್ಕಪಕ್ಕ ಬ್ಯೂಟಿಫುಲ್ ಆಗಿರಬೇಕು, ಒಳ್ಳೆ ಸ್ಕೂಲ್ ಇರಬೇಕು, ಹತ್ತಿರದಲ್ಲಿ ನೀರಿರಬೇಕು, ಎಲ್ಲ ಮೂಲಭೂತ ಸೌಕರ್ಯಗಳಿರಬೇಕು. ಇಲ್ಲೊಂದು ತಂಡ ಬದುಕ್ತಾ ಇದೆ. ಎಷ್ಟು ಕೆಡದಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವ್ರಿಗೊಂದು ಕುಡಿಯೋದಕ್ಕೆ ನೀರಿಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ. ಇನ್ನೂ ಕೂಡ ಈ ರೀತಿಯಾದಂಥ ಬದುಕನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೂ ಕೂಡ ಊಹಿಸ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಆ ರೀತಿಯಾದ ಬದುಕನ್ನು ನಡೆಸ್ತಾ ಇದ್ದಾರೆ ಇಲ್ಲೊಂದು ತಂಡ. ಸೊ ನಾವಿದ್ದೀವಿ ಇವಾಗ ಕೆಂಗೇರಿ ಮೈನ್ ರೋಡ್ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಹತ್ರ ಇದ್ದೀವಿ. ಇಲ್ಲೊಂದು ವಲಸಿಗರ ತಂಡ ಇದೆ. ಈ ತಂಡ ಹೇಗೆ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಒಂದಷ್ಟು ಮಕ್ಕಳು ಕೂಡ ಇದ್ದಾರೆ. ಆ ಮಕ್ಕಳಿಗೆ ಪ್ರಾಪರ್ ಎಜುಕೇಷನ್ ಇಲ್ಲ. ವಲಸಿಗರಾಗಿರೋದ್ರಿಂದ ಪ್ರತಿ ಬಾರಿಯೂ ಬೇರೆ ಬೇರೆ ಶಾಲೆ ಕಡೆಗೆ ಹೋಗಬೇಕಾಗತ್ತೆ. ನೀವು ನೋಡಬಹುದು ಇಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಒಂದು ಸುಮಾರು ಒಂದು 30-40 ಕುಟುಂಬಗಳಿರಬಹುದು. ಇಲ್ಲಿ ಒಂದು 30-40 ಕುಟುಂಬಗಳಿರಬಹುದು. ಇಲ್ಲಿ ಕುಟುಂಬಗಳು ಒಂದು 100 ಮೀಟರ್ಸ್ ದೂರದಲ್ಲೇ, ಅಂದರೆ ಒಂದು 50-60 ಮೀಟರ್ ದೂರದಲ್ಲೇ ಕಸದ ತೊಟ್ಟಿ ಇದೆ. ಸೊ ಅದನ್ನು ಕ್ಲೀನ್ ಮಾಡೋ ಒಂದು ವ್ಯವಸ್ಥೆಯೂ ಕೂಡ ಆಗಿಲ್ಲ. ಅದೆಷ್ಟು ಕೆಡದಾಗಿದೆ ಅಂತ ಹೇಳಿದ್ರೆ, ಬೆಂಗಳೂರು ಒಂದು ಹೈಟೆಕ್ ಸಿಟಿ ಅಂತೆ, ಜೊತೆಗೆ ಬ್ರ್ಯಾಂಡ್ ಸಿಟಿ ಅಂತೆ. ಬಟ್ ಆದರೆ ಒಂದು ಸ್ವಚ್ಛತೆ ಕೂಡ ಕರೆಕ್ಟಾಗಿಲ್ಲ, ಸ್ವಚ್ಛತೆಯೂ ಇಲ್ಲ. ಅಷ್ಟು ಕೆಟ್ಟದಾಗಿ ಇರುವಂತಹ ವಾತಾವರಣ. ಜೊತೆಗೆ ಹಾಗೆ ಮುಂದೆ ಹೋಗ್ತಾ ಇದ್ರೆ ಎಷ್ಟು ಕಾನ್ಷಿಯಸ್ ಆಗಿರ್ತೀವಂತ. ಬಟ್ ಇಲ್ಲಿ ನೋಡಿ, ಎಷ್ಟು ಸೊಳ್ಳೆಗಳು ಉತ್ಪಾದನೆ ಆಗೋದಕ್ಕಾಗಲಿ, ಬೇರೆ ಒಂದು ಯಾವುದೇ ಒಂದು ಇದಕ್ಕಾಗಲಿ ಇಲ್ಲಿ ಎಷ್ಟು ಕೆಟ್ಟದಾಗಿ ನೀರುಗಳಾಗಿರ್ಬೋದು, ಇಲ್ಲಿ ಹರಿತಿರೋ ನೀರುಗಳೆಲ್ಲ ಇಲ್ಲೇ ಇದೆ. ಒಂದು ಡ್ರೈನೇಜ್ ವ್ಯವಸ್ಥೆ ಕೂಡ ಪ್ರಾಪರಾಗಿ ಇಲ್ಲದೇ ಇರುವಂಥದ್ದು. ಸೊ ಈ ರೀತಿ ಬದುಕ್ತಿರೋ ಅಂಥ ಒಂದಷ್ಟು ತಂಡಗಳು, ವಲಸಿಗರ ತಂಡ. ಇದ್ರ ನಡುವೆ ನಮ್ಮ ಲೈಫ್ಗಳಲ್ಲೇ ಬ್ಯುಸಿ ಆಗಿರುವಂತಹ ಎಷ್ಟೋ ಜನರ ಮಧ್ಯೆ ಇಲ್ಲೊಂದು ತಂಡ ಇಂಥವ್ರನ್ನ ಗಮನದಲ್ಲಿಟ್ಕೊಂಡು ಇಂಥವ್ರಿಗೆ ಏನೋ ಒಂದು ಒಳ್ಳೇದಾಗಬೇಕು ಮತ್ತು ಇಂಥವ್ರಿಗೆ ಒಂದಷ್ಟು ಒಳ್ಳೆ ಫೆಸಿಲಿಟಿಗಳು ಸಿಗಬೇಕು ಅಂತ ಪ್ರಯತ್ನ ಪಡ್ತಿರೋಂಥವ್ರು, ತಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತಿರೋಂಥವ್ರು, ಇಂಥವ್ರನ್ನ ಫೋಕಸ್ ಮಾಡಿಕೊಂಡು ಇಂಥವ್ರಿಗೆ ಏನು ದಕ್ಕಬೇಕು, ಏನು ತಲುಪಿಸ್ಬೇಕು ಅನ್ನೋದನ್ನು ಸರ್ಕಾರ ಕೊಡೋಕ್ಕಾಗದಿರೋದನ್ನ ಇವರಿಂದ ಆದಷ್ಟು ಮಟ್ಟಿಗೆ ಚಿಕ್ಕ ಮಟ್ಟದಲ್ಲಿ ತಲುಪಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಭರವಸೆ ಅನ್ನೋ ತಂಡ. ಇವತ್ತು ನಮ್ಮ ಅಶ್ವವೇಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆ ತಂಡದವರು ಇದ್ದಾರೆ. ಮಾತಾಡೋಣ. ಜೊತೆಗೆ ಅವ್ರು ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿ ಬದಲಾಗಬೇಕು ಅನ್ನೋದನ್ನ ಕೂಡ ಅವ್ರು ಹೇಳ್ತಾರೆ. ಸೊ ಬನ್ನಿ ಹೋಗೋಣ. ಸ್ಥಳೀಯ ಅಧಿಕಾರಿಗಳು ಅಥವಾ ಸ್ಥಳೀಯ ಏನು ರಾಜಕೀಯ ನಾಯಕರು ಬರ್ತಾರೆ, ಅವ್ರು ಇಂಥವ್ರ ಪರವಾಗಿ ನಿಂತ್ಕೊಳ್ಳಬೇಕಾಗತ್ತೆ. ಯಾಕಂತ ಹೇಳಿದರೆ, ಈ ಮಕ್ಕಳಿಗೆ ಸರಿಯಾದ ಪ್ರಾಪರ್ ಎಜುಕೇಷನ್ ಕೊಡಿಸೋದಾಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನ ಕೊಡಿಸೋದಾಗಿರ್ಬೋದು, ಇಂಥದಕ್ಕೆ ಮುಂದೆ ನಿಂತ್ಕೊಳ್ಳೇಬೇಕಾಗತ್ತೆ. ಆದರೆ ಏನು ವಲಸಿಗರು ಬಂದಿದ್ದಾರೆ, ಇದು ಈ ರೀತಿ ಬದುಕುವಂಥದ್ದು ಅವ್ರ ಕರ್ಮನೇ ಇರಬಹುದು. ಆದರೆ ಏನೊಂದು ಬ್ರ್ಯಾಂಡ್ ಬೆಂಗಳೂರು ಈ ಥರಕ್ಕೆಲ್ಲ ಬಳಸ್ಕೋತಾರಲ್ವ, ಇವ್ರಿಗೆ ಅಟ್ಲೀಸ್ಟ್ ದಕ್ಕುವಂಥದ್ದನ್ನು ದಕ್ಕಿಸ್ಬೇಕಾಗಿರುವಂಥದ್ದು ಅಧಿಕಾರಿಗಳ ಧರ್ಮ ಆಗಿರುತ್ತೆ. ಆದರೆ ಅಂಥವರು ಸರ್ಕಾರಗಳು ನೆಗ್ಲೆಕ್ಟ್ ಮಾಡಿದ್ರು ಕೂಡ ಒಂದು ತಂಡ ಇಂಥವ್ರ ಮಧ್ಯೆ ಇದ್ದು ಇಂಥವ್ರಿಗೆ ಒಂದಷ್ಟು ತಲುಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಮಕ್ಕಳಿಗೆ ಒಂದಷ್ಟು ಕಲಿಕೆಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಂದಷ್ಟು ಮೂಲಭೂತ ಸೌಕರ್ಯಗಳ ಗಮನನ ಹರಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ತಂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಬನ್ನಿ, ಇಲ್ಲೊಂದು ತಂಡದಲ್ಲಿ ಅಕ್ಷರಾಭ್ಯಾಸ ನಡೀತಾ ಇದೆ, ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಮೇಡಮ್ ಅಕ್ಷತಾ, ಬ್ಯಾಂಗ್ಳೂರೇ. ನಾನು IT ವರ್ಕ್ ಮಾಡ್ತಾ ಇದ್ದೀನಿ, ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್. ಫ್ರೀ ಟೈಮ್ ಅಲ್ಲಿ NGOಗೋಸ್ಕರ ವರ್ಕ್ ಮಾಡ್ತಾ ಇದ್ದೀನಿ. ಇವರೆಲ್ಲ ಇನ್ನ ಚಿಕ್ಕ ಮಕ್ಳು, ಯಾರು ಸ್ಕೂಲ್ಗೆ ಹೋಗ್ತಾ ಇಲ್ಲ. ಸೊ ನಮ್ ಭರವಸೆ ತಂಡದ ಕಡೆಯಿಂದ ಇವ್ರಿಗೆಲ್ಲ ಇವತ್ತು ಪಾಠ ನಡೀತಾ ಇದೆ.
ಡಿವೈಡ್ ಆಗಿದೆ, ಇನ್ನು ಚಿಕ್ಕ ಮಕ್ಕಳು, ಅವ್ರು ದೊಡ್ಡ. ಹೌದು, ಇಲ್ಲಿ ನನ್ ಜೊತೆ ಕೂತಿರೋರೆಲ್ಲ ಈಗ 4 ವರ್ಷದ ಮಕ್ಕಳು. ಯಾರು ಇದುವರೆಗೂ ಸ್ಕೂಲು ಆಗ್ಲಿ ನರ್ಸರಿ ಆಗ್ಲಿ ಯಾರು ಹೋಗಿಲ್ಲ, ಮನೇಲೂ ಯಾರು ಹೇಳ್ಕೊಡೋರು ಯಾರು ಇಲ್ಲ. ಸೊ ಇವತ್ತೇ ಫಸ್ಟ್ ಟೈಮ್ ಅವ್ರು ಇಲ್ಲಿ ಬಂದಿರೋದು. ಅವ್ರಿಗೇನ್ ಕಲಿಸ್ತಾ ಇದ್ದೀರಾ ನೀವು ಇವಾಗ? ಇವತ್ತು ಸದ್ಯಕ್ಕೆ ಅವ್ರು ಏನೂ ಗೊತ್ತಿಲ್ಲ ಅಲ್ಲ, ಇವತ್ತು ಅವ್ರಿಗೆ ಆ ನಂಬರ್ಸ್ ಹೇಳ್ಕೊಡ್ತಾ ಇದೀನಿ 1 ರಿಂದ 10, ಮತ್ತೆ ABCD ಹೇಳ್ಕೊಡ್ಬೇಕು ಮುಗಿಯೋಷ್ಟ್ರಲ್ಲಿ. ಪ್ರೀ ನರ್ಸರಿ ಒಂಥರ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಾನು ಭರವಸೆಗೆ ಜಾಯ್ನ್ ಆಗಿ 2 ವರ್ಷ ಆಯ್ತು. 2 ವರ್ಷದಿಂದ ನಾವು ಮುಂಚೆ ಒಂದು ನಾಗರಬಾವಿ ಸ್ಲಮ್ ಅಲ್ಲಿ ಇದೇ ತರ ಮಕ್ಕಳನ್ನ ಕರ್ಕೊಂಡು ವರ್ಕ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ಈ ಸ್ಲಮ್ನ ಈ ಜಾನಿಂದ ಶುರು ಮಾಡಿದೀವಿ. ಇದು ಲಾಂಗ್ ಟರ್ಮ್ ಅಲ್ಲಿ ನಡೆಸೋ ಪ್ಲಾನ್ ಇದೆ. ಅಂದ್ರೆ ಒಂದೇ ಜಾಗನ ತುಂಬಾ ಇಲ್ಲ ತಗೊಂಡು ಆ ಮಕ್ಳು ಫುಲ್ ಸೆಟಲ್ ಆಗೋವರೆಗೂ ನಮ್ದೇ ಜವಾಬ್ದಾರಿ ಇರುತ್ತೆ, ಪೂರ್ತಿ ನೋಡ್ಕೊಂತೀವಿ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಇಲ್ಲಿ ಪ್ರೀ ನರ್ಸರಿ ನಡೀತಾ ಇದೆ. ಇಲ್ಲೊಂದ್ ಕಡೆ ಇದು ಈ ಹುಡುಗಿ 4 ರಿಂದ 5ನೇ ಕ್ಲಾಸ್ ಹುಡುಗಿ ಅಂತೆ. ಬಟ್ ಇದಕ್ಕಿನ್ನ ABCD ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ನಾವು ನೋಡಬಹುದು ಎಜುಕೇಶನ್ಗೆ ಎಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ, ಎಷ್ಟೊಂದೆಲ್ಲ ದುಬಾರಿ ಶಿಕ್ಷಣವನ್ನ ಜನ ಪಡ್ಕೋತಾ ಇದಾರಂತೆ. ಆದ್ರೆ ಈ ಮಗುಗಿನ್ನೂ ABCD ಕೂಡ ಕಲ್ತಿಲ್ಲ ಅಂತ ಹೇಳಿದ್ರೆ ಆಕ್ಚುಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಮ್ಮ ಹೆಸರು? ಜಯಶ್ರೀ. ನಂದು ಆಂಧ್ರ ವಿತ್ ಕನ್ನಡ ಎಲ್ಲ ಗೊತ್ತು. ಹೌದಾ? ಆಂಧ್ರದವರು ಕನ್ನಡ ಕಲ್ತಿದ್ದಾರೆ, ಕನ್ನಡ ಕಲ್ತು ಕನ್ನಡನ ಹೇಳ್ಕೊಡ್ತಾ ಇದ್ದಾರೆ. ಜಯಶ್ರೀ. ಇದು ABCD ಎಲ್ಲ ಲೈಕ್ ಆಲ್ಫಾಬೆಟ್ಸ್ ಎಲ್ಲ ಬೇಸಿಕ್ಸ್ ಇಂದ ಹೇಳ್ಕೊಡ್ತಿರ್ತೀನಿ. ಆ ಹುಡುಗಿಗೆ ಎಷ್ಟು ವರ್ಷ ಅಂದ್ರೆ ಏನು? 3rd ಕ್ಲಾಸ್ ಅಂದೆ, 5 to 6 years ಇರುತ್ತೆ. ಸೊ ಬೇಸಿಕ್ಸ್ ABCD ಇಂದ ಹೇಳ್ಕೊಡ್ತಿದ್ದೀನಿ. ಇವ್ರಿಗೂ ABCD ವರ್ಕ್ ಗೊತ್ತು. ಸೊ ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ದ್ಯಾಟ್. ಈಗ ಈ ಹುಡುಗಿ ಆಲ್ರೆಡಿ ಸ್ಕೂಲ್ಗೆ ಹೋಗ್ತಾ ಇದ್ದಾರಾ ಹೇಗೆ? ABCD ಬರುತ್ತೆ. ಓಕೆ, ನಾನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಹೌದು. ಥ್ಯಾಂಕ್ ಯು. ಬನ್ನಿ, ಇಲ್ಲೊಂದು ತಂಡ ಇನ್ನೊಂದಿನ ಕಲಿಸ್ತಾ ಇದೆ, ನೋಡೋಣ ಏನಂತ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಶಾಲಿನಿ. ಎಲ್ಲಿ ಅವ್ರು ತಾವು? ನಾವು ಬಿಜಾಪುರ್, ಬಟ್ ಇಲ್ಲೇ ಓದ್ತಾ ಇದ್ದೀವಿ ಬೆಂಗಳೂರಲ್ಲಿ. ಏನ್ ಕಲಿಸ್ತಾ ಇದ್ರೆ ಇವ್ರಿಗೆ ನೀವೀಗ? ಮಗ್ಗಿ ಹೇಳ್ಕೊಡ್ತಾ ಇದ್ದೀನಿ ಕನ್ನಡದಲ್ಲಿ. ಅವಳಿಗೆ 2ನೇ ಮಗ್ಗಿ ಹೇಳ್ಕೊಡ್ತಾ ಇದ್ದೀನಿ ಮ್ಯಾಥ್ಸ್. ಏನು ವಯಸ್ಸು ಅವ್ಳು ಪಾಪುಗೆ? ಅವಳು ಮೇ ಬಿ ಒಂದು 5 ವರ್ಷ ಇರ್ತಾಳೆ, 6 ವರ್ಷ. 1ನೇ ಕ್ಲಾಸಾ? 1ನೇ ಕ್ಲಾಸ್. ಆಲ್ರೆಡಿ ಮಗು ಶಾಲೆಗೆ ಹೋಗ್ತಾ ಇದೆಯಾ? ಶಾಲೆಗೆ ಹೋಗ್ತಿದ್ದಾಳೆ. ಮಗ್ಗಿ ಹೇಳ್ಕೊಡ್ತಾಳೆ. ಕಲಿತಾ ಇದೆಯಾ ಮಗು? ಕಲಿತಾ ಇದ್ದಾಳೆ. ಅವಳಿಗೆ ಕನ್ನಡದಲ್ಲೇ ಹೇಳ್ಕೊಡ್ತಾರಂತೆ. ಸೊ ಅವಳಿಗೆ ಇಂಗ್ಲೀಷಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ಸೊ ಕನ್ನಡದಲ್ಲೇ ಹೇಳ್ಕೊಡ್ತಾರೆ. ಕನ್ನಡದಲ್ಲೇ ಮಾತಾಡ್ತೀರಾ? ಮಾತಾಡ್ಸ್ಬೋದಾ, ಹೇಳ್ಬೋದಾ? ಹೇಳ್ತಿ ಇವಾಗ ಅವ್ರ ಮುಂದೆ 2 ಮಗ್ಗಿ ಹೇಳ್ತಿ, ನೋಡ್ಕೊಂಡೇ ಹೇಳು. ಚಂದ ಹೇಳ. 2 4 2 3 6 2 4 8 2 5 10 2 6 12 2 7 14 2 8 16 2 9 18 20. ಎಷ್ಟು ಖುಷಿ ಆಗುತ್ತೆ ಮೇಡಮ್? ತುಂಬಾ ಖುಷಿ ಆಗುತ್ತೆ. ಅವಳು ಪಾಪ ಕಷ್ಟಪಟ್ಟು ಕಲಿತಾ ಇದ್ದಾಳೆ. ಇವಾಗ ಬಹಾಟ್ ಹಾಕಿಸ್ತಾ ಇದ್ದೀವಿ, ಇವಾಗ ನೋಡ್ಕೊಂಡು ಬರಿತಾ ಇದ್ದಾಳೆ. ತುಂಬಾ ಖುಷಿ ಆಗುತ್ತೆ. ಈ ಥರ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಸೋದು ಯಾಕೆ? ಜೊತೆಗೆ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ? ಖುಷಿ ಅಂತೂ ತುಂಬ ಆಗುತ್ತೆ. ನಾನು ಇವಾಗಲೇ ರೀಸೆಂಟಾಗಿ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಹೋದ ಸತಿ ಬಂದಿದ್ದೆ, ಇವಾಗ ಇದು 2nd ವೀಕ್ ನಂದು. ಅವ್ರ ಮುಖದಲ್ಲಿ ಖುಷಿ ನೋಡಿ ಅವ್ರು ಬಂದಾಗೆಲ್ಲ ಬರಲಿ ಅಂತ ಕಾಯ್ತಾ ಇರ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ನಿಮ್ಮನ್ನ ಬರೋದನ್ನ ಕಾಯ್ತಾ ಇರ್ತಾರೆ ಮಕ್ಕಳು, ಅದನ್ನ ಮಾತಾಡ್ಸ್ತಾರೆ ಚಂದ. ನಿಮ್ಮ ಅಕ್ಕ ಏನು ಮಾಡಿದ್ರಿ, ನಮ್ಗೆ ಏನಾದ್ರು ಹೇಳ್ಕೊಡಿ, ಬುಕ್ ಇಲ್ಲ ಅಂದರೆ ಬುಕ್ ಕೊಡಿ ಅಕ್ಕ, ಕಲಿತೀವಿ ಅಂತ ಹೇಳ್ತಾ ಇರ್ತಾರೆ. ಸೊ ಖುಷಿ. ಹಾಗಾದ್ರೆ ಮಕ್ಕಳಿಗೆ ಕಲಿಯೋ ಇಂಟ್ರೆಸ್ಟ್ ಇದೆ? ತುಂಬ ಇದೆ. ಕಲಿಯೋಕ್ಕಂತೂ ತುಂಬ ಇಂಟ್ರೆಸ್ಟ್ ಇದೆ. ಅವ್ರಿಗೆ ಕಲರ್ ಮಾಡೋದು ತುಂಬ ಇಷ್ಟ. ಸ್ವಲ್ಪ ಕಲರ್ ಇದ್ದರೆ ಇನ್ನೂ ಜಾಸ್ತಿ ಇಷ್ಟಪಡ್ತಾರೆ. ಇದೆಲ್ಲ ಕಲಿಯೋಕ್ಕೂ ತುಂಬ ಇಂಟ್ರೆಸ್ಟ್ ಇದೆ. ನಾನು CA ಮಾಡ್ತಾ ಇದ್ದೇನೆ. ಇಲ್ಲ, ಇದು ಚಾರ್ಟೆಡ್ ಅಕೌಂಟೆನ್ಸಿ ಓದ್ತಾ ಇದ್ದೀನಿ ನಾನು. 9th 10th ಗೌರ್ಮೆಂಟ್ ಸ್ಕೂಲು, ಮೊದಲು ಪ್ರೈವೇಟ್. 9th 10th ಮಾತ್ರ ಗೌರ್ಮೆಂಟ್. ಸೂಪರ್ ಮೇಡಮ್, ಒಳ್ಳೇದಾಗಲಿ. ಭರವಸೆ ತಂಡದ ಮತ್ತೊಂದು ಟೀಚರ್ ಇಲ್ಲಿ ಇದ್ದಾರೆ, ಅವ್ರು ಏನು ಕಲಿಸ್ತಾ ಇದ್ದಾರೆ ನೋಡೋಣ ಬನ್ನಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಮಧುಮಾಲಾ ಅಂತ. ನಾವು ಬಿಜಾಪುರದಿಂದ ಬಂದಿದ್ದೇವೆ. ಬರುತ್ತೆ. ಇಂಗ್ಲಿಷ್ ಬೇಸಿಕ್ ವರ್ಡ್ಸ್ ಕಲಿಸ್ಕೊಡ್ತಿರೋದು ಅವರಿಗೆ. ಎಲ್ರಿಗೂ ಬರುತ್ತೆ. ಟೇಬಲ್ಸ್ ಮಗ್ಗಿನೂ ಹೇಳ್ತಾರೆ. ಅದು ವರ್ಡ್ಸ್ ಗೊತ್ತಿಲ್ಲ ಅಂತೆ, D ವರ್ಗೂ ಗೊತ್ತಂತೆ. ಮುಂದಿನ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಮೊದಲು ಚೂರು ಕಲ್ತಿದ್ರು, ಅದ್ರ ಮುಂದಿನ ನಾನು ಕಲಿಸ್ಕೊಡ್ತಾ ಇದ್ದೀನಿ. ಅವರು ಬರೀ D ವರ್ಗೂ ಕಲ್ತಿದ್ದಾರೆ ವರ್ಡ್ಸು. ಮುಂದಿನ ನಾನು ಹೇಳ್ಕೊಡ್ತಾ ಇದ್ದೆ.
ಕೋಪರೇಟ್ ಮಾಡ್ತಾರಾ? ಮಾಡ್ತಾರೆ, ತುಂಬಾ ಇಂಟ್ರೆಸ್ಟ್ ಇದೆ. ಹೌದು, ಏನಿಲ್ಲ, ತುಂಬಾ ಕಾನ್ಸಂಟ್ರೇಟ್ ಇಂದ ಓದ್ತಿದ್ದಾರೆ ಅವರು. ನೀವು ಶಾಲೆಯಲ್ಲಿ ಕಿತಾಪತಿಗಳನ್ನೆಲ್ಲ ಮಾಡಿರ್ತೀರಾ? ಆ ಥರದ್ದು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅವ್ರು ಮಾಡಿಲ್ಲ ಅಂತೆ. ನಮಸ್ಕಾರ. ನೋ ಸರ್, ಮಾಡಲ್ವಾ ನೀವು ಯಾರು? ಮಾಡಲ್ಲ ಸರ್. ನಿಂಗೆ ಕಲಿಯಕ್ಕೆ ಎಷ್ಟು ಇಂಟ್ರೆಸ್ಟ್ ಇದೆ? ತುಂಬಾ ಇಷ್ಟ ಇದೆ ಸರ್. ಏನೇನು ಕಲ್ತಿದ್ಯಾ? ಈ ABCD ಮಗ್ಗಿ. ಹೇಳು, ಏನು ಹೇಳ್ತೀಯ ನೋಡೋಣ. 2 1 2 2 2 4 2 3 6 2 4 8 2 5 10 2 6 12 2 7 14 2 8 16 2 9 18 2 10 20. ಈ ಬರುತ್ತಾ? ಹೇಳು ನೋಡೋಣ ಅದನ್ನು. ಆ ಇ ಈ ಓ ಓ ಎ ಐ ಓ ಓ ಔ ಅಂ ಅಹ ಕ ಕ ಗ ಗ ನ್ಯ ಚ ಛ ಜ ಜ ನ್ಯ ಟ ಟ ಡ ಡ ನ ತತ್ತ ದದ್ದನ ಪಪ್ಪ ಬಬ್ಬ ಮ ಯಾರ ಲಾವ ಶೇಷ ಸಹಾಳ. ನಿಂಗೆ ಕಲಿಯಕ್ಕೆ ಇಂಟ್ರೆಸ್ಟ್ ಇದೆಯಾ? ಎಸ್ ಸರ್. ಸ್ಕೂಲ್ಗೆ ಹೋಗ್ತಾ ಇದೆಯಾ ನೀನು? ಎಸ್ ಸರ್, ಇದೆ ಸ್ಕೂಲ್. ಯಾವ ಸ್ಕೂಲ್? ಅಲ್ಲಿದೆ PP ಸ್ಕೂಲ್. ಅಲ್ಲೇ ಸ್ಕೂಲ್ ಪಕ್ಕದಲ್ಲೇ ಇದೆ. ಓಕೆ ಓಕೆ. ಏನೇನೆಲ್ಲ ಕಲ್ತಿದ್ಯಾ ಅದನ್ನೆಲ್ಲ ಮೇಡಮ್ ಎಲ್ಲ ಹೇಳ್ಕೊಡ್ತಾರೆ, ಮತ್ತೆ ರೀಕಾಲ್ ಮಾಡ್ತಾ ಇರ್ತಾರೆ. ಎಸ್ ಸರ್. ಎವ್ರಿ ಸಂಡೇ ಬರ್ತಾರಾ? ಅವ್ರು ನಿಮ್ಗೆ ಎಷ್ಟು ಇಷ್ಟ ಬರೋದು, ಕಲ್ಸೋದು ಎಷ್ಟು ಇಷ್ಟ ನಿಮ್ಗೆ? ತುಂಬಾ ಇಷ್ಟ ಸರ್. ಅವ್ರ ಹೆಸರೇನು? ಫಸ್ಟ್ ಟೈಮ್ ಮಧು. ಓಕೆ, ಮಧು ಅವರೇ, ಒಳ್ಳೇದಾಗ್ಲಿ, ಕಲಿಸಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವರು ಭರವಸೆ ಅನ್ನೋ ಒಂದು ತಂಡವನ್ನು ಕಟ್ಕೊಂಡು ಸಾಕಷ್ಟು ಈ ರೀತಿಯಾದ ಒಂದು ವಿಚಾರಗಳಿಗೆ ಶ್ರಮಿಸ್ತಾ ಇರೋವಂಥವ್ರು. ತಂಡ ಕೆಲಸ ಮಾಡ್ತಾ ಇದೆ, ನೀವು ನೋಡ್ಬೋದು ಇಲ್ಲಿ. ಎಲ್ಲ ಒಂದು ಕಡೆ ನೋಡಿ, ಒಂದು ಸಾರ್ತಿ ತಂಡವನ್ನು ಮಾಡ್ತಾ ಇದೆ. ಇವತ್ತು ಭಾನುವಾರ ಇರೋದಿದೆ, ಜೊತೆಗೆ ತಂಡ ಮಕ್ಕಳಿಗೆ ಏನೊಂದಷ್ಟು ಕಲಿಕೆ ಕಡೆ ಗಮನ ಕೊಡ್ತಾ ಇದ್ದಾರೆ. ಸೊ ಅವರೊಟ್ಟಿಗೆ ತಂಡದ ಮುಖ್ಯಸ್ಥರು ಇದ್ದಾರೆ, ಅವ್ರು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸುನಿಲ್ ಅಂತ ಸರ್. ಯಾವ ಊರಿನವ್ರು ತಾವು? ಬೆಂಗಳೂರೇ. ಬ್ಯಾಂಗ್ಳೂರಿನ ಪ್ರಾಪರ್? ಬ್ಯಾಂಗ್ಳೂರ್ನಲ್ಲೇ. ಬ್ಯಾಂಗ್ಳೂರ್. ಏನಿದೆ ಇಂಟ್ರೆಸ್ಟ್ ಇದು ಭರವಸೆ? ಸೊ ಅಂದ್ರೆ ನಾವೆಲ್ಲ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡೋರು. ಸೊ ಇಲ್ಲಿ ನೋಡ್ತಿರ್ಬೋದು ತುಂಬಾ ಜನ ಎಲ್ಲ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡೋರು ಇದ್ದಾರೆ, ಪ್ಲಸ್ ವರ್ಕಿಂಗ್ ಪ್ರೊಫೆಷನಲ್ ಜೊತೆಗೆ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ವೀಕೆಂಡ್ಸ್ ಅಲ್ಲಿ ಯೂಶಲಿ ಫ್ರೀ ಇರ್ತೀವಿ, ಸ್ಯಾಟರ್ಡೆ ಸಂಡೇ. ಸೊ ಆ 2 days ನ ಒಂದು ಮೀನಿಂಗ್ಫುಲ್ ಆಗಿ ಏನಾದ್ರು ಸೆಲೆಬ್ರೇಟ್ ಮಾಡೋಣ ಅಥವಾ ಯುಟಿಲೈಸ್ ಮಾಡ್ಕೊಳ್ಳೋಣ ಒಂದು ಥಾಟ್ ಅಲ್ಲಿ ಸ್ಟಾರ್ಟ್ ಆಗಿರುವಂಥ ಟೀಮ್ ಇದು ಭರವಸೆ ಅಂತ. ಸೊ ಅದರಲ್ಲಿ ಒಂದು ಈ ಎಜುಕೇಷನ್ ಪ್ರೋಗ್ರಾಮ್ಸು. ಸೊ ಇಲ್ಲಿರುವಂಥ ಮಕ್ಕಳುಗಳಿಗೆ ಏನಾದರೂ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಸಿಕ್ಕಿ ಅವ್ರ ನಾಳೆ ಏನಾದರೂ ಒಂದು ಒಳ್ಳೆ ಸ್ಥಾನಗಳಿಗೆ ಹೋದ್ರೆ ಸೊ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಆಗೋ ಕಾಂಟ್ರಿಬ್ಯೂಷನ್ ಅದು ಅಂತ ನಮ್ಗೆ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಟ್ರೈ ಮಾಡ್ತಿದ್ದೀವಿ ಅಷ್ಟೇ. ಫೈನ್. ಅದೇ ಹೇಳಿದ್ರಿ ಕಾರ್ಪೊರೇಟ್ ಲೈಫು ಅಂತ. ಈ ಕಾರ್ಪೊರೇಟ್ ಲೈಫ್ ಅಂದರೆ ವೀಕೆಲ್ಲ ಸ್ಟ್ರೆಸ್ ಆಗಿರ್ತೀವಿ, ಪಾರ್ಟಿ ಮಾಡೋಣ, ಎಣ್ಣೆ ಹೊಡೆಯೋಣ ಅಂತ ಹೋಗ್ತಾರೆ. ನೀವೇನು ಈ ರೀತಿ ಇದನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಅಂದ್ರೆ ಉದ್ದೇಶ ಏನು ಸರ್? ಸೊ ನಮ್ಮ ಕ್ವಾಲಿಟಿ ಆಫ್ ಟೈಮ್ ಆಗಿರ್ಬೋದು ಅಥವಾ ನಮ್ಮ ಮನಿ ಆಗಿರ್ಬೋದು ಒಂದೊಳ್ಳೆ ರೀತಿ ಚಾನಲೈಸ್ ಮಾಡೋಣ ಅನ್ನೋದು ರೀತಿಲಿ ನಾವು ಇದನ್ನು ಮಾಡ್ತಿದ್ದೀವಿ. ಸೊ ಹಾಗಾಗಿ ಒಂದು ಖುಷಿ ಇದೆ. ಆ್ಯಂಡ್ ಮೋರ್ ದನ್ ದಟ್ ಏನಂದರೆ ಇಲ್ಲಿ ಮಕ್ಳುಗಳೇನೋ ಒಂದು ಕಲಿತು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳಾಗ್ತಿದೆ, ಅದರಿಂದ ಏನಾದ್ರು ಒಂದಷ್ಟು ಸಮಾಜಕ್ಕೆ ಒಳ್ಳೇದಾದರೆ ಒಂದೊಳ್ಳೆ ಮೆಸೇಜ್ ನಮ್ಮ ಕಡೆಯಿಂದ ಏನಂದರೆ ಲೈಕ್ ಈ ಥರ ಒಂದು ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಒಂದೊಳ್ಳೆ ರೀತಿ ಚಾನಲೈಸ್ ಮಾಡ್ಬೋದು ಅನ್ನೋ ಒಂದು ಮೆಸೇಜ್ನ ಬೇರೆಯವ್ರಿಗೂ ತಲುಪಿಸೋದ್ರ ಜೊತೆಗೆ ಒಂದು ಪರಿವರ್ತನೆನ ತರಬೇಕು ಅನ್ನೋದು ನಮ್ಮ ಆಸೆ ಅಷ್ಟೇ. ನೀವು ವೇಸ್ಟ್ ಮಾಡ್ತಿರೋ ಸಮಯ ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತದ್ದು ನಿಮ್ಮ ಇದು ಅಂತ. ಎಷ್ಟು ವರ್ಷದಿಂದ ಈ ಭರವಸೆ ಅನ್ನೋ ತಂಡ ಇದೆ, ಹೇಗೆ ಶುರುವಾಯಿತು? ಸೊ ಇದು ಒಂದು 4 ವರ್ಷ ಆಯಿತು ನಮ್ಮದು, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದ್ದು 5th year ರನ್ ಮಾಡ್ತಿದ್ದೀವಿ. ಸೊ ಒಂದು 4 ಜನ ಸೇರ್ಕೊಂಡು ಸ್ಟಾರ್ಟ್ ಮಾಡಿದಂಥ ಟೀಮು. ಏನಂದರೆ ಎಲ್ಲರೂ ಯೂಶಲಿ ಫ್ರೀ ಇರ್ತೀವಿ ಸ್ಯಾಟರ್ಡೆ ಸಂಡೇ, ಆ ಟೈಮಲ್ಲಿ ಏನಾದರೂ ಮಾಡೋಣ ಅಂದಾಗ ನಮ್ಗಿದ್ದಿದ್ದು ಒಂದು ಕನ್ಸೆಪ್ಟ್ ಏನಂದರೆ ಒಂದು ದುಡ್ಡು ಇರಬೇಕು ಅಥವಾ ಏನಾದರೂ ಒಳ್ಳೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರಬೇಕು ಅಥವಾ ಒಂದು ಇನ್ಫ್ಲೂಯೆನ್ಸ್ ಇರಬೇಕು. ಆ ಥರ ಇದ್ದರೆ ಮಾತ್ರ ಏನಾದ್ರು ಮಾಡ್ಬೋದು, ಚೇಂಜಸ್ ತರ್ಬೋದು ಅನ್ನೋ ಥಾಟ್ ಎಲ್ರಿಗೂ ಇತ್ತು. ಆ್ಯಂಡ್ ನಮಗೂ ಕೂಡ ಇತ್ತು ಇನಿಷಿಯಲಿ ಆ ಒಂದು ಡೇಸಲ್ಲಿ. ಬಟ್ ಅದನ್ನ ಮೀರಿ ಏನಾದರೂ ಮಾಡ್ಬೋದಾ ಅನ್ನೋ ಒಂದು ಕ್ವಶನ್ ಬಂದಾಗ ಅದಕ್ಕೆ ಆನ್ಸರ್ ಆಗಿ ಹುಟ್ಟಿದ್ದೆ ನಮ್ಮ ಭರವಸೆ ತಂಡ. ಹೌದು, ದುಡ್ಡಿಲ್ಲ ಅಂದರೂ ಕೂಡ ಅಥವಾ ನೀವು ತುಂಬ ಇನ್ಫ್ಲೂಯೆನ್ಸ್ ಆಗಿಲ್ಲ ಅಂದರೂ ಕೂಡ ಅಥವಾ ಒಂದೊಳ್ಳೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ಸ್ ಇಲ್ಲ ಅಂದರೂ ಕೂಡ ಸೊಸೈಟಿಗೆ ಏನಾದರೂ ಒಂದು ಹೆಲ್ಪ್ ಮಾಡ್ಬೋದು ಅನ್ನೋ ಒಂದು ಥಾಟಲ್ಲಿ ಸ್ಟಾರ್ಟ್ ಮಾಡಿದಂಥ ಟೀಮ್ ಇದು. ಸೊ ಅದ್ರ ಜೊತೆಗೆ ಲೈಕ್ ತುಂಬ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದೆ. ಇವಾಗ ನಾವು ಫುಡ್ ಡಿಸ್ಟ್ರಿಬ್ಯೂಷನ್ಸ್ ಮಾಡ್ತೀವಿ ಎವ್ರಿ ವೀಕೆಂಡು. ಸೊ ನಾವಿಲ್ಲಿ ಮೇಯ್ನ್ಲಿ ಬಂದು ಅನಾಥಾಶ್ರಮಗಳು, ಓಲ್ಡ್ ಏಜ್ ಹೋಮ್ಸಲ್ಲಿರೋರಿಗೆ ಹೆಲ್ತ್ ಕ್ಯಾಂಪ್ಸ್ಗಳನ್ನ ಆರ್ಗನೈಸ್ ಮಾಡ್ತೀವಿ, ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಮಾಡ್ತಿದ್ದೀವಿ, ಪ್ಲಾಸ್ಟಿಕ್ ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಮಾಡ್ತಿದ್ದೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಈ ಪ್ರೋಗ್ರಾಮ್ ಮುಗಿಸಿ ನಾವು ಇವತ್ತು 2 ಗಂಟೆಗೆ ನಾವು ಚಿತ್ರಕಲಾ ಪರಿಷತ್ತಲ್ಲಿ ಪ್ಲಾಸ್ಟಿಕ್ ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡ್ತಿದ್ದೀವಿ. ಸೊ ಈ ರೀತಿ ತುಂಬ ಬೇರೆ ಬೇರೆ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಒಂದೊಳ್ಳೆ ನಮಗೂ ಪೀಸ್ ಆಫ್ ಮೈಂಡ್ ಇರುತ್ತೆ. ಲೈಕ್ ಓವರ್ ಆಲ್ ನೀವು ಹೇಳ್ದಂಗೆ ಲೈಕ್ ಎವ್ರಿ ವೀಕ್ ನಮಗೆ ಕಾರ್ಪೊರೇಟ್ ಲೈಫಿಂದ ಹೊರಗಡೆ ಬಂದು ಇದು ನಿಮ್ಮ ಮಕ್ಳುಗಳ ಜೊತೆ ಬರುತ್ತೋ ಅಥವಾ ಇವ್ರ ಖುಷಿಗಳನ್ನ ನೋಡ್ತಾ ಇದ್ರೆ ನಮಗೂ ಒಂದು ಖುಷಿ ಸಿಗುತ್ತೆ. ಸೊ ಹಾಗಾಗಿ ಲೈಕ್ ಖುಷಿ ಇದೆ, ಚೆನ್ನಾಗಿ ನಡೀತಿದೆ. ಒಂದು 4 years ಇಂದ ರನ್ ಆಗ್ತಿದೆ. ಯಾಕೆ ಸರ್ ಅಂದರೆ ಈ ಜನಗಳನ್ನ ಇಲ್ಲಿನ ಸ್ಥಳೀಯ ಅಧಿಕಾರಿಗಳಾಗೂ ಸರ್ಕಾರ ಬಳಸ್ಕೊಳ್ತಾರೆ, ಯಾಕೆ ಇವ್ರಿಗೆ ಕಾಣಿಸಲ್ವಾ ಈ ರೀತಿ ಬದುಕನ್ನ ಬದುಕ್ತಾ ಇದ್ದಾರೆ? ಇವ್ರಿಗೊಂದಷ್ಟು ತುಂಬ ಎಸೆನ್ಷಿಯಲ್ ನೀಡ್ಸ್ ಇದೆ. ಏನು ಕರೆಂಟ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಎಲ್ಲ ಎಸೆನ್ಷಿಯಲ್ ನೀಡ್ಸ್ ಇದೆ.
ಸೊ ಇದು ಯಾಕೆ ಸರ್ಕಾರ ಕಣ್ ಕಾಣ್ತಾ ಇಲ್ವಾ ಅವ್ರಿಗೆ? ಸೊ ಇವಾಗ ನೀವು ನೋಡ್ಬೋದು, ಇಲ್ಲಿ ನಾವು ಬಂದಾಗ ನಮ್ಗೆ ಅರ್ಥ ಆಗಿದೆ ಅಂದ್ರೆ ಇಲ್ಲಿ ಕರೆಂಟ್ ಸಪ್ಲೈ ಇಲ್ಲ ಇಲ್ಲಿ ಇರೋರ್ಗೆ ಅಂತ. ಅಂಡ್ ಅದ್ರ ಜೊತೆಗೆ ಮೈನ್ ವಾಟರ್ ಸಪ್ಲೈ ಕೂಡ ಇಲ್ಲಿಲ್ಲ. ನೀರುಗಳನ್ನ ಕೂಡ ಅವ್ರು ಆಲ್ಮೋಸ್ಟ್ 1 ಕಿಲೋಮೀಟರ್ ದೂರದಿಂದ ತಗೊಂಬರ್ಬೇಕು. ಇಲ್ಲಿ ತುಂಬಾ ಜನ ಮಕ್ಳುಗಳು ಈಗ ಪ್ರೆಸೆಂಟ್ ಸ್ಕೂಲ್ಗೆ ಹೋಗ್ತಿದ್ದಾರೆ, ಬಟ್ ಇನ್ನೊಂದು ಸ್ವಲ್ಪ ಜನ ಮಕ್ಳುಗಳು ಸ್ಕೂಲ್ಗೂ ಹೋಗ್ತಿಲ್ಲ ಬಿಕಾಸ್ ಆಫ್ ಲೈಕ್ ಅವ್ರ ಆಧಾರ್ ಕಾರ್ಡ್ಸ್ ಆಗಿರ್ಬೋದು, ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳು ಅವ್ರಿಗೆ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಸ್ಕೂಲ್ಗಳ ಅಡ್ಮಿಷನ್ ಕೂಡ ಪ್ರಾಬ್ಲಮ್ ಆಗ್ತಿದೆ. ನೀವು ನೋಡಿದ್ರೆ ಈ ಪ್ಲೇಸ್ ಏನಿದೆ, ಇಟ್ಸ್ ನಾಟ್ ಏನು ಬ್ಯಾಂಗ್ಳೂರ್ನ ಒಂದು ಕಾರ್ನರ್ ಸಿಟಿ ಯಾವುದು ಅಲ್ಲ, ಇದು ಹಾರ್ಟ್ ಆಫ್ ದ ಸಿಟಿ ಅನ್ನೋ ತರ ಮಿಡಲ್ ಅಲ್ಲೇ ಇದೆ. ಸೊ ಮಿಡಲ್ ಅಲ್ಲಿ ಈ ಬ್ಯಾಂಗ್ಳೂರಲ್ಲಿ 2024 ಅಲ್ಲಿ ಈ ಒಂದು ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಿದ್ದಾರೆ ಜನ ಅಂತಂದ್ರೆ ಇಟ್ಸ್ ಅ ಶೇಮ್ ಆನ್ ಎವ್ರಿಬಡಿ. ಸೊ ಇಟ್ಸ್ ನಾಟ್ ಜಸ್ಟ್ ಗವರ್ನಮೆಂಟ್ ಅಥವಾ ಲೈಕ್ ಆಸ್ ಅ ಪಬ್ಲಿಕ್ ನಮಗೂ ಕೂಡ ಇದೊಂದು ಶೇಮ್ ಅನ್ನೋ ವಿಷಯ. ಯಾಕಂದ್ರೆ ನಾವು ತುಂಬಾ ಲಕ್ಸುರಿಯಾಗಿ ಲೈಫ್ ಲೀಡ್ ಮಾಡ್ತಿದೀವಿ ಅಥವಾ ನಮ್ಮ ಸುತ್ತಮುತ್ತ ಇರೋ ಡೆವಲಪ್ಮೆಂಟ್ಸ್ಗಳಿಗೆ ತುಂಬಾ ಮಾತಾಡ್ತಿದೀವಿ. ಆದ್ರೆ ನಮ್ಮ ಜನಗಳೇ ಅಥವಾ ನಮಗೆ ಸಂಬಂಧಪಟ್ಟಂತ ಒಂದು ಸ್ಥಳೀಕರ ಈ ರೀತಿ ಬದುಕ್ತಿದ್ದಾರೆ ಅಂದಾಗ ಇಟ್ಸ್ ತುಂಬಾ ಬೇಜಾರು ಅನ್ಸುತ್ತೆ. ಸೊ ಆದಷ್ಟು ಇಲ್ಲಿ ಯಾರು ಲೋಕಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅವರಾಗಿರ್ಬೋದು ಅಥವಾ ಸರೌಂಡಿಂಗ್ ಇರೋ ಜನಗಳೇ ಆಗಿರ್ಬೋದು, ಕೈ ಜೋಡಿಸಿ ಇವ್ರಿಗೆ ಏನಾದ್ರು ಸಪೋರ್ಟ್ ಮಾಡಿದ್ರೆ ತುಂಬಾ ದೊಡ್ಡ ಹೆಲ್ಪ್ ಆಗುತ್ತೆ. ಅಂಡ್ ಮೈನ್ಲಿ ಏನಂದ್ರೆ ಲೈಕ್ ಯಾರೋ ಬಂದು ಮಾಡ್ತಾರೆ ಅಂತ ಕಾಯೋ ಬದಲು ನಮ್ಗಳಿಂದ ಏನಾಗುತ್ತೆ ಆ ಹೆಲ್ಪ್ಗಳನ್ನ ನಾವು ಮಾಡೋಣ ಅನ್ನೋ ಒಂದು ಥಾಟ್ ಅಷ್ಟೇ ಇಲ್ಲಿ. ನೋಡಿದ್ರಲ್ಲ, ಭರವಸೆ ಮತ್ತು ಭರವಸೆ ತಂಡದ ನಾಯಕರ ಉದ್ದೇಶಗಳು ಯಾವ ರೀತಿ ಇದೆ ಅನ್ನೋಂಥದ್ದು ನಿಜವಾಗ್ಲೂ ನಾಚಿಕೆ ಆಗ್ಲೇಬೇಕು ಸರ್ಕಾರಗಳಿಗೆ. ಇವ್ರನ್ನ ಪೇರೆಂಟ್ಸ್ ಗಳನ್ನ ಯಾರು ಬಳಸ್ಕೊಂಡು ಕೆಲಸಗಳನ್ನ ಬಳಸ್ಕೋತಾರೋ ಮತ್ತೆ ಅವ್ರಿಗೆ ಯಾವ ಸೌಲಭ್ಯಗಳನ್ನ ತಲುಪ್ಸಕ್ ಆಗಲ್ವೋ ಅಂತಹ ಅಧಿಕಾರಿಗಳಿಗೆ ಮತ್ತೆ ಸರ್ಕಾರಕ್ಕೆ ನಾಚಿಕೆಗಳಾಗ್ಲೇಬೇಕು. ಕೇವಲ ಅವ್ರು ಹೇಳಿದ ರೀತಿ ಗೌರ್ಮೆಂಟ್ ಅಧಿಕಾರಿಗಳಂತ ಹೇಳಿದ್ರೆ ಕೇವಲ ಸೀಲು ಸೈನ್ ಹಾಕೋದ್ರಲ್ಲಿ ಅಷ್ಟೇ ಇರಲ್ಲ. ಇಂತಹ ಜಾಗಗಳಿಗೆ ಇಳಿದು ಅವರಿಗೆ ಏನ್ ದಕ್ಕಿಸ್ಬೇಕು ಅದನ್ನ ದಕ್ಕಿಸುವಂತದ್ದು ಕೂಡ ಅಧಿಕಾರಿಗಳ ಕರ್ತವ್ಯ. ಭರವಸೆಯ ತಂಡ ಈ ಮಕ್ಕಳಿಗೆ ನಮ್ಮ ಕೈಲಿ ಆದಷ್ಟು ಅವ್ರಿಗೆ ಎಜುಕೇಶನ್ ಅನ್ನ ಕೊಡಿಸ್ತೀವಿ, ಒಂದಷ್ಟು ಕಲಿಸ್ತೀವಿ ಅಂತ ಭರವಸೆಯನ್ನು ಹೊತ್ತಿರೋ ಭರವಸೆಯ ತಂಡ, ಸಂಪೂರ್ಣ ಭರವಸೆ ತಂಡ ಇದು. ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಮೊದಲಿಗೆ ಮೇಡಮ್ ತಮ್ಮ ಹೆಸರು? ಸೃಷ್ಟಿ. ಇಲ್ಲಿಯವರು ತಾವು? ಹೆಬ್ಬಾಳ, ಬ್ಯಾಂಗ್ಳೂರವರನ್ನ. ಮೇಡಮ್ ತಾವು? ಜಯಶ್ರೀ. ತಾವು? ಅಕ್ಷತಾ, ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್. ಸರ್ ತಾವು? ಜೈ ಸರವಣ. ಬ್ಯಾಂಗ್ಳೂರವರನ್ನ? ಬ್ಯಾಂಗ್ಳೂರ್. ತಾವು? ನಾಗರಾಜ್. ನಾಗರಾಜ್. ಸುನಿಲ್ ಅಂತ ಸರ್. ಭುವನ್ ಬ್ಯಾಂಗ್ಳೂರಿಂದ. ರೋಹನ್ ಬ್ಯಾಂಗ್ಳೂರು. ಪ್ರಜ್ವಲ್ ಬ್ಯಾಂಗ್ಳೂರ್. ಶಾಲಿನಿ ಬಿಜಾಪುರ್. ಪೂಜಾ ಬ್ಯಾಂಗ್ಳೂರ್. ಮನೀಶ್ ಬ್ಯಾಂಗ್ಳೂರು. ಮನೀಶ್ ಬ್ಯಾಂಗ್ಳೂರು. ಆಕಾಶ್ ಕೇರಳ. ಕನ್ನಡ ಬರುತ್ತಾ? ಹಾಂ ಸ್ವಲ್ಪ. ಆರ್ಯನ್ ಮೈಸೂರಿಂದ. ಕಷ್ಟ ಆಗಲ್ಲ ಇವರನ್ನ? ಇಲ್ಲ ಇಲ್ಲ ಆಗತ್ತೆ. ಆರ್ಯನ್ ಮೈಸೂರಿಂದ. ಆಶ್ರಿತ್ ಬ್ಯಾಂಗ್ಳೂರು. ಸಂಜಯ್ ಮಂಡ್ಯದಿಂದ. ಪ್ರೇಮ ಬ್ಯಾಂಗ್ಳೂರ್. ನಮ್ಮ ಹೆಸರು ಮೇಡಮ್? ನಿಶುತಾ ಬ್ಯಾಂಗ್ಳೂರ್. ರುಚಿತಾ. ಮಧು ಬ್ಯಾಂಗ್ಳೂರ್. ಸಾರಿ ಬಿಜಾಪುರ. ಮರ್ತೋಗ್ಬಿಟ್ಟಿದ್ದಾರೆ ಮೇಡಮು. ದಯ ಚಿಟ್ಟಿ ಕುಮಾರ ನಂದಿನಿ ಅಂಜಲಿ ಮೇಘನ. ಇದು ಸಂಪೂರ್ಣ ಭರವಸೆಯ ತಂಡ. ಭರವಸೆಯ ತಂಡಕ್ಕೆ ಏನು ಭರವಸೆಯಿಂದ ಇದ್ದಾರೋ, ಏನು ಕಲಿಸ್ಬೇಕು ನಮ್ಮ ಕೈಲಿ ಆದಷ್ಟು ಇವರನ್ನ ಸಮಾಜಕ್ಕೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೋ ಅದಾದಷ್ಟು ಬೇಗ ಆಗಲಿ. ಹಾಗೆಯೇ ಮಕ್ಳಿಗೆ ಕಲ್ತಿರೋದೆಲ್ಲ ಮಕ್ಳುಗಳು ಕೂಡ ಅವ್ರಿಗೆ ಕೀರ್ತಿಯನ್ನು ತರಲಿ ಅಂತ ಆಶಿಸ್ತೀವಿ. ಇದಾಗಿತ್ತು ಅಶ್ವಬೇಗ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇರಿ ಅಶ್ವಬೇಗ.